ನೋಡಿ ಸ್ನೇಹಿತರೆ, ಮಾರುಕಟ್ಟೆಯಲ್ಲಿ ಅಕೇಶಿಯಾ ಅಂತೇಳ್ಬಿಟ್ಟು ಮಾರಾಟ ಆಗ್ತಿರುವಂಥ ಮರದಲ್ಲಿ ಈ ಒಂದು ಡೂಪ್ಲಿಕೇಟ್ ಹೈಬ್ರಿಡ್ ಅಕೇಶಿಯಾ ಅಥವಾ ಮ್ಯಾಂಜಿಯಂ, ಅರಣ್ಯ ಇಲಾಖೆಯಲ್ಲಿ ಮ್ಯಾಂಜಿಯಂ ಅಂತ ಗುರುತಿಸಲ್ಪಟ್ಟಿದೆ. ಒಂದು ಮಾಹಿತಿಗೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ಇದು ಡೂಪ್ಲಿಕೇಟ್ ಅಕೇಶಿಯಾ ಅಂದ್ರೆ ಅಕೇಶಿಯಾ ಒರಿಜಿನಲ್ ಕಟ್ ಸೈಜ್ ಜೊತೆ ಇದು ಮಿಕ್ಸ್ ಮಾಡಿದ್ರೆ ಗೊತ್ತಾಗೋದಿಲ್ಲ ಸ್ನೇಹಿತರೆ. ಇದು ಮ್ಯಾಂಜಿಯಂ ಅಂತ ಹೇಳ್ಬಿಟ್ಟು ಇದು ಅಷ್ಟು ಗುಣಮಟ್ಟವಾಗಿರಲ್ಲ ಸ್ನೇಹಿತರೆ, ಅಂತ ಏನು ಒಳ್ಳೆ ಕ್ವಾಲಿಟಿ ಮರ ಅಲ್ಲ. ಈ ಮರ ನೋಡೋದಕ್ಕೆ ಅಕೇಶಿಯಾ ಮರ ತರ ಸೇಮ್ ಟು ಸೇಮ್ ಅಕೇಶಿಯಾ ಮರ ತರ ಇರುತ್ತೆ. ಮತ್ತೆ ಅದೇ ಜಾತಿಗೆ ಸಂಬಂಧಪಟ್ಟ ಒಂದು ಪ್ರಭೇದ ಆಗಿರುತ್ತೆ ಕೂಡ. ಇದ್ರ ಎಲೆ ಸ್ವಲ್ಪ ಅಗಲವಾಗಿರುತ್ತೆ. ಇದು ನೋಡೋದಕ್ಕೆ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ನೋಡಿ ಸ್ನೇಹಿತರೆ, ಇದ್ರ ಎಲೆಗಳಿದು ಸ್ವಲ್ಪ ಎಲೆ ಅಗಲವಾಗಿರುತ್ತೆ. ಅಕೇಶಿಯಾ ಮರದ ಎಲೆಗಳ ತರ ಇಲ್ಲ, ಆದ್ರೆ ಮರ ಸೇಮ್ ಟು ಸೇಮ್ ಡಿಟೋ ಅಕೇಶಿಯಾ ಮರ ತರನೇ ಕಾಣುತ್ತೆ. ಮತ್ತು ಒಳಗಡೆ ಕಟ್ ಮಾಡಿದ ನಂತರ ಕಟ್ ಸೈಜ್ ಕೂಡ ಇದು ಅಕೇಶಿಯಾ ಮರದ ಕಟ್ ಸೈಜ್ಗೆ ಹೋಲಿಕೆ ಆಗುತ್ತೆ. ಈ ಮರಗಳನ್ನ ಬಳಕೆ ಮಾಡಿ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಫರ್ನಿಚರ್ ಗಳನ್ನ ಬಳಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದನ್ನ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಗಿ ಯೂಸ್ ಮಾಡಿದ್ರೆ ಬೆಂಡು, ಶಿಂಕು, ಕ್ರ್ಯಾಕು ಸಿಕ್ಕಾಪಟ್ಟೆ ಡಿಫೆಕ್ಟ್ ಬರುತ್ತೆ. ಇದನ್ನ ಪ್ಲೈವುಡ್ಗೂ ಕೂಡ ಈ ಕಡೆ ಮಂಗಳೂರು ಭಾಗದಲ್ಲಿ ತಗೊಂಡೋಗಿ ಇದನ್ನ ಬಳಕೆ ಮಾಡ್ತಾರೆ ಸ್ನೇಹಿತರೆ. ಆದರೆ ಪ್ಲೈವುಡ್ಗಿಂತ ಜಾಸ್ತಿ ಈಗ ಕಡಿಮೆ ರೇಟಲ್ಲಿ ಏನಾದರೂ ಮಾರ್ಕೆಟಲ್ಲಿ ಫರ್ನಿಚರ್ ಸಿಗ್ತಾ ಇದ್ರೆ ಅದು ಅಕೇಶಿಯಾ ಫರ್ನಿಚರ್ ಅಂತ ಏನು ಮಾರಾಟ ಮಾಡ್ತಾರೆ, ಅದು ಅಕೇಶಿಯಾನೂ ಆಗಿರ್ಬೋದು ಅಥವಾ ಹೈಬ್ರಿಡ್ ಅಕೇಶಿಯಾನೂ ಆಗಿರ್ಬೋದು ಅಥವಾ ಮ್ಯಾಂಜಿಯಂ ಆಗಿರ್ಬೋದು. ಈ ಮೂರು ಮರಗಳ ಬಳಕೆಯಿಂದ ಕಡಿಮೆ ರೇಟಲ್ಲಿ ಫರ್ನಿಚರ್ ಏನು ತಯಾರಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಮರ ಸ್ನೇಹಿತರೆ ಇದು.